ಎಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರ. ಪ್ರಸನ್ನ ಮಾಧವಗುಡಿ, ಮೂಲತಃ ಧಾರವಾಡದವರು. ಈಗಿನ ದಿವಸದಲ್ಲಿ ಸಂಗೀತವನ್ನೇ ವೃತ್ತಿಯನ್ನಾಗಿಸಿಕೊಂಡಿದ್ದಾರೆ. ಸಂಗೀತದಲ್ಲಿ ಎಷ್ಟೋ ಸಾಧನೆಗಳನ್ನು ಅವರು ಮಾಡಿದ್ದಾರೆ. ಗಿನ್ನೀಸ್ ದಾಖಲೆ ಅನ್ನಿ, ವಿಶ್ವ ದಾಖಲೆ ಅನ್ನಿ, ಬೇರೆ ಬೇರೆ ಬಂದಿಶಗಳನ್ನು ರಚನೆ ಮಾಡಿದ್ದಾರೆ, ರಾಗಗಳನ್ನು ರಚನೆ ಮಾಡಿದ್ದಾರೆ. ಮತ್ತು ಒಳ್ಳೆಯ ಸ್ವಿಮ್ಮರ್ ಕೂಡ. ಮತ್ತು ಯೋಗ, ಕುಂಡಲಿನಿ ಶಕ್ತಿ ಎಲ್ಲದರ ಬಗ್ಗೆ ಹೆಚ್ಚಿಗೆ ಒಲವು ಮಾಡಿಕೊಟ್ಟಂಥ ಒಳ್ಳೆಯ ಕಲಾವಿದರು, ಸಂಗೀತ ಕಲಾವಿದರು. ಸಂಗೀತವನ್ನೇ ಗುರಿ ಮಾಡಿಕೊಂಡು, ಸಂಗೀತವನ್ನೇ ಉಸಿರು ಮಾಡಿಕೊಂಡು, ಸಂಗೀತವನ್ನೇ ಒಂದು ಬದುಕು ಮಾಡಿಕೊಂಡು ಭಾಳ ಸಂಶೋಧನೆ ಮಾಡಿ ಸಂಗೀತದಿಂದ ಯಾವ ತರಹ ದೇಹಕ್ಕೆ ಮತ್ತು ಮನಸ್ಸಿಗೆ ಉಪಯೋಗ ಆಗ್ತದೆ, ಮಾನವ ಹಿತಕ್ಕೆ ಅದು ಹೆಂಗೆ ಒಳ್ಳೆಯದಾಗ್ತದೆ. ಸಂಗೀತ ಕೇವಲ ಕೇಳೋದ್ರಿಂದ ಏನಾಗ್ತದೆ, ಇದೆಲ್ಲ ಸ್ಟಡಿ ಮಾಡಿ ಕೊನೆಗೆ ಬೆಂಗಳೂರಿನಲ್ಲಿ ಸಂಗೀತ ಚಿಕಿತ್ಸೆ ಕೊಡ್ತಿದ್ದರು. ಅಲ್ಲಿಂದ ಪ್ರಾರಂಭ ಆದ ಜೀವನ. ಅವರು ಅದರಲ್ಲಿಯೂ ಕೂಡ ಒಳ್ಳೆಯ ಒಂದು ಸಿದ್ಧಿಯನ್ನು ಪಡ್ಕೊಂಡ್ರು. ಅದೇನೆಂದರೆ ಪಾಂತ್ವಸ್ಮ ಇದು ಇದು ಸಂಸ್ಕೃತ ಶಬ್ದ. ಸಂಗೀತದ ಮೂಲ ಬೇರಂದರೆ ಪ್ರಾಡಕ್ಟ್. ವನಸ್ಪತಿಗಳನ್ನು ಹುಡುಕೊಂಡು ತಂದವರು ಮಾಡಿದಂತಹ ಸಂಗೀತ ಸ್ವರಗಳು. ಅದಕ್ಕೆ ವನಸ್ಪತಿಗಳಿಗೆ ಚಿಕಿತ್ಸೆ ಕೊಡ್ತಾರೆ. ಚಿಕಿತ್ಸೆ ಕೊಟ್ಟದ್ರಿಂದ ಅವರು ಪೌಡರ್ನ ಮಾಡಿ ನಂತರ ಅದನ್ನು ಹಾಲ್ಪುಡಿಯನ್ನಾಗಿ ಮಾಡ್ತಾರೆ. ಮತ್ತು ಬೇರೆ ಬೇರೆ ಗಿಡಮೂಲಿಕೆ ಬೇರೆ ಅವರು ತಮ್ಮದೇ ಆದ ಒಂದು ವಿದ್ಯೆಯಿಂದ, ಜ್ಞಾನದಿಂದ ಅವರು ಬೇರೆ ಬೇರೆ ರೋಗಗಳನ್ನು, ಕಾಯಿಲೆಗಳನ್ನು ಹೋಗಿಸುವಂತಹ ಅದ್ಭುತ ಮೆಡಿಸಿನ್ಸ್ ಆಯುರ್ವೇದಿಕ್ ಅದಕ್ಕೆ ಅವ್ರ ಹೆಸರಿಟ್ಟಿದ್ದಾರೆ ಸಂಗೀತಾಯುರ್ವೇದಿಕ್ ಪ್ರಾಡಕ್ಟ್ ಒಂದು. ಹೀಗೆ ಹಲವಾರು ಅದಕ್ಕೆ ವಿವಿಧ ರೀತಿಯಿಂದ ಅವರು ಪ್ರಾಡಕ್ಟ್ಗಳಿಗೆ ಹೆಸರಿಟ್ಟಿದ್ದಾರೆ. ಪಾಂತ್ವಸ್ಮಾನ್ ಸಂಗೀತ ಚಿಕಿತ್ಸೆ ಪ್ರಾಡಕ್ಟ್ ಬ್ರ್ಯಾಕೆಟ್ ಒಳಗೆ ಸಂಗೀತಾಯುರ್ವೇದಿಕ್ ಪ್ರಾಡಕ್ಟ್ ಅಂದರೆ ಇದಕ್ಕೆ ಏನು ಹೇಗೆ ಇದು ಸಂಗೀತದಿಂದ ಇದು ಪ್ರಾಡಕ್ಟ್ ಆಗ್ಯದ ಅಂತಂದ್ರೆ ನೀವೆಲ್ಲ ಕೇಳಿರ್ಬೋದು. ಯಾವ ಥರ ಇವರು ಇದನ್ನು ಸಾಧನೆ ಮಾಡಿದರು ಅನ್ನೋದು ವಿಶೇಷದಲ್ಲಿ ಪಂಡಿತ್ ಡಾಕ್ಟರ್ ಪ್ರಸನ್ನ ಗುಡಿ ಅವರು ತಮ್ಮದೇ ಆದ ಒಂದು ವಿಶಿಷ್ಟ ರೀತಿಯಿಂದ ಗಿಡಮೂಲಿಕೆಗಳನ್ನು ಕಂಡುಹಿಡಿದು ಸ್ವರ ತರಂಗಗಳ ಥೆರಪಿ ಅದಕ್ಕೆ ಕೊಡ್ತಾರೆ. ಗಿಡಗಳಿಗೂ ಕೂಡ ಉಸಿರಾಟ ಮಾಡ್ತದೆ. ಗಿಡಗಳು ಉಸಿರಾಟ ಮಾಡುತ್ತೆ. ಗಿಡಗಳು ಕೂಡ ಒಂದು ಸಮಯದಲ್ಲಿ ಅದಕ್ಕೆ ನಮಸ್ಕಾರ ಮಾಡಿಯೇ ಎಲ್ಲ ಕೆಲಸ ಮಾಡ್ತಿದ್ರು ಅವಾಗ. ಈಗ ಏನು ಮಾಡ್ತಾರೆ, ಹೇಗೆ ಆಗ್ತದೆ. ಆದರೆ ಆವಾಗ ಗಿಡಕ್ಕೆ ಅಷ್ಟು ಮಹತ್ವ ಇತ್ತು. ಹಾಗಾಗಿ ಗಿಡ ಕೂಡ ಉಸಿರಾಡುತ್ತೆ, ಬೆಳೆಯುತ್ತೆ ಅಂತಂದರೆ ಅದಕ್ಕೂ ಜೀವಿದೆ ಅಂತ ಅರ್ಥ. ಅದು ಸಂಗೀತ ಕೇಳುತ್ತೆ, ಹಾಡುತ್ತೆ, ಎಲ್ಲ ಇದೆ. ಆದರೆ ಅದರ ಭಾಷೆ ನಮಗೆ ಗೊತ್ತಿಲ್ಲ, ಅದರದ್ದು ತರಂಗಗಳು ನಮಗೆ ಗೊತ್ತಿಲ್ಲ, ಅದರದ್ದೇನೂ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಭಾಳ ಏನೇನೋ ತಿಳ್ಕೊಂಡ್ಬಿಡ್ತೀವಿ. ನಾವು ಇದರಿಂದ ಹೇಗಾಗ್ತದೆ, ಇದು ಹೇಗಾಗ್ತದೆ. ಅವ್ರವ್ರದ್ದು ವಿದ್ಯೆ, ಅದು ಅವ್ರವ್ರ ಜ್ಞಾನ, ಅದು ಹಾಗೆ ಬೆಳೀತದೆ. ಬೆಳೆದು ಒಳ್ಳೆ ಹೆಸರು ಮಾಡಿದೆ. ಈಗ ಪಾಂತ್ವಸ್ಮಾನ್ ಅನ್ನೋದು ಸುಮಾರು ಒಂದು 100-150 ಜನರದ್ದು ಒಂದು ಒಳ್ಳೆಯ ಪ್ರಾಡಕ್ಟ್ ಎಲ್ಲರೂ ತೆಗೆದುಕೊಳ್ತಾ ಇದ್ದಾರೆ. ಇದು ಭಾಳ ವಿಶೇಷ ಇದೆ.
ಮತ್ತು ಸಂಗೀತ ಕಾರ್ಯಕ್ರಮ ಎಲ್ಲ ಕಡೆ ಕೊಡ್ತಾ ಇದ್ದಾರೆ. ಮತ್ತು ಇವರ ಹಾಡು, ಇವರ ಸಂಗೀತನೇ ಬೇರೆ. ಇವರ ಶಾಸ್ತ್ರೀಯ ಸಂಗೀತ, ಇವರ ತಂದೆಯವರು ಪಂಡಿತ್ ಮಾಧವ್ ಗುಡಿಯವರು ಅದ್ಭುತ ಗಾಯಕರು. ಮತ್ತು ವಿಶೇಷ ರೀತಿಯಿಂದ ಯೋಗವನ್ನು ಅವರು ಅಳವಡಿಸಿಕೊಂಡಿದ್ದರು. ಯೋಗ ಮತ್ತು ಅವರು ಕೂಡ ಆಯುರ್ವೇದಿಕ್ ಮೆಡಿಸಿನ್ಸನ್ನೆಲ್ಲ ತಗೋತಿದ್ದರು. ಹೀಗಾಗಿ ಇದು ಒಂದು ಸಂಬಂಧಿಕ ಒಂದು ವಿಷಯ ಅನ್ಬೋದಿದೆ. ಹಾಗಾಗಿ ಪಾಂತೋಸ್ಮಾನ್ ಒಂದು ಒಳ್ಳೆಯ ಪ್ರಾಡಕ್ಟ್ ಆಗಲಿಕ್ಕೆ ಕಾರಣ ಇದು ಒಂದು ಹೌದು. ಆದರೆ ಪಂಡಿತ್ ಡಾಕ್ಟರ್ ಪ್ರಸನ್ನಗುಡಿ ಅವರು ಸುಮಾರು ಎಲ್ಲ ಕಡೆ ಕಾರ್ಯಕ್ರಮ ಕೊಟ್ಟಿದ್ದಾರೆ ಭಾರತದಲ್ಲಿ. ಸುಮಾರು ಒಂದು ಅದು ಕಾರ್ಯಕ್ರಮದ ಸಂಖ್ಯೆ ಹೇಳಲಿಕ್ಕೆ ಬರುವುದಿಲ್ಲ, ಸುಮಾರು ಬೇಕಾದಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಈಗ ಅವರು ಪ್ರತಿಯೊಂದು ಎಲ್ಲಿ ಯಾವ ಆರ್ಗನೈಜೇಷನ್ಸ್ ಇವ್ರನ್ನ ಕಾರ್ಯಕ್ರಮಕ್ಕೆ ಕರೀತಾರೆ, ಅಲ್ಲಿ ಹೋಗಿ ಕಾರ್ಯಕ್ರಮ ಕೊಡ್ತಾರೆ. ಇವರಿಗೆ ಎಲ್ಲ ಪ್ರಶಸ್ತಿಗಳು, ಮ್ಯಾಕ್ಸಿಮಮ್ ಪ್ರಶಸ್ತಿಗಳು ಬಂದಿದೆ. ಮುಂದಿನ ದಿನಗಳಲ್ಲಿ ಹಾಗೆ ಇವರ ಸಂಗೀತ ಸಾಧನೆ ನಡೀತಾ ಇರ್ತದೆ. ಮತ್ತು ಇವರ ಸಂಗೀತವನ್ನು ನಾವು ಕೇಳೋಣ. ಕಿರಾನ ಘರಾನ ಗಾಯಕಿ ಮತ್ತು ಇವರ ತಂದೆಯವರು ಹಾಕಿಕೊಟ್ಟಂತಹ ಪಂಡಿತ್ ಮಾಧವ್ ಗುಡಿಯವರ ಗಾಯಕಿ, ಅದು ಗುಡಿ ಘರಾನ ಅಂತ. ಗುಡಿ ಘರಾನ ಅಂದ್ರೇನು, ಅದು ಧಾರವಾಡ ಘರಾನ ಇದ್ದ ಹಾಗೇನೆ. ಯಾಕಂದ್ರೆ ಮೂಲತಃ ಧಾರವಾಡದಲ್ಲಿ ಇದ್ದವು, ಹಾಗಾಗಿ ಇದು ಧಾರವಾಡ ಘರಾನ ಹೌದು, ಮತ್ತು ಗುಡಿ ಘರಾನೂ ಹೌದು. ಧಾರವಾಡ ಅನ್ನೋದು ಒಂದು ಸಂಗೀತದ ಊರಿದು, ಆಮೇಲೆ ಸಾಹಿತ್ಯದ ಊರಿದು. ಹೀಗಾಗಿ ಎಲ್ಲ ಇಲ್ಲಿ ಸಂಗೀತ, ಸಾಹಿತ್ಯ, ಸಂಸ್ಕೃತಿ ಬಹಳ ಒಳ್ಳೆಯ ರೀತಿಯಿಂದ ಧಾರವಾಡದಲ್ಲಿ ನಡೀತಾ ಇದೆ. ಹಾಗಾಗಿ ಪಂಡಿತ್ ಡಾಕ್ಟರ್ ಪ್ರಸನ್ನಗುಡಿಯವರು ಪಾಂತೋಸ್ಮಾನ್ ಒಂದು ಪ್ರಾಡಕ್ಟು ಈಗ ಅತ್ಯಂತ ಒಳ್ಳೆಯ ಹೆಸರು ಮಾಡಿದೆ. ಮತ್ತು ಈ ಶಾಸ್ತ್ರೀಯ ಸಂಗೀತದ ಒಂದು ಪರ್ಯಟನೆ ಅಂದರೆ, ಅಥವಾ ಶಾಸ್ತ್ರೀಯ ಸಂಗೀತದ ಒಂದು ಯಾತ್ರೆ ಅಂದರೆ, ಪಂಡಿತ್ ಡಾಕ್ಟರ್ ಪ್ರಸನ್ನಗುಡಿಯವರಿಗೆ ಮೊದಲಿನಿಂದನೂ ಈ ಒಂದು ಸಂಗೀತದಲ್ಲಿ ಸಾಧನೆ ಮಾಡೋದು, ಸಿದ್ಧಿ ಮಾಡೋದು ಮತ್ತು ಸಂಶೋಧನೆ ಇವೆಲ್ಲ ಮೊದಲಿನಿಂದ ಹುಡುಗರಿದ್ದಾಗಿಂದ ಅದು ಬಂದದ್ದಂಥ ಒಂದು ಕಲೆ ಅದು. ಹಾಗಾಗಿ ಈ ಒಂದು ಸಂಗೀತ ಚಿಕಿತ್ಸೆ ಅನ್ನೋ ಒಂದು ಪ್ರಾಡಕ್ಟ್ ತಯಾರು ಮಾಡಿ ಅದಕ್ಕೆ ಪಾಂತೋಸ್ಮಾನ್ ಅಂತ ಹೆಸರಿಟ್ಟು ಎಲ್ಲ ಕಾಯಿಲೆಗಳನ್ನು ಈಗ ಸುಮಾರು ಹೋಗಿಸಿದ್ದಾರೆ ಮತ್ತು ಎಲ್ಲರೂ ತೆಗೆದುಕೊಳ್ತಾ ಇದ್ದಾರೆ. ಇದು ಭಾಳ ವಿಶೇಷ ಇದೆ. ಇವರನ್ನು ನೀವು ಸಂಪರ್ಕಿಸಬೇಕಂದ್ರೆ, ಕಾಯಿಲೆ ಹೋಗಲಿಕ್ಕೆ, ಯಾವುದೇ ಕಾಯಿಲೆ ಇರಲಿ, ಇದು ಹೋಗ್ಬೇಕಂತಂದ್ರೆ ಇವ್ರನ್ನ ಭೇಟಿ ಮಾಡಿ. 6361370643 ಮ್ಯೂಸಿಕ್ ಸಂಗೀತ ಚಿಕಿತ್ಸೆಯಿಂದ ಇವರು ಇದನ್ನು ಗುಣ ಮಾಡ್ತಾರೆ. ಯಾವುದೇ ಕಾಯಿಲೆ ಇದ್ದರೂ ಬಹಳ ವಿಶೇಷತೆ ಇದೆ ಪ್ರಾಡಕ್ಟ್ನಲ್ಲಿ. ಸಾಧಾರಣ ಪ್ರಾಡಕ್ಟ್ ಅಲ್ಲ, ಅದು ವಿಶ್ವದಲ್ಲಿ ಸಂಗೀತ ಚಿಕಿತ್ಸೆ ಪ್ರಾಡಕ್ಟ್ ಅಂದರೆ ಇದೊಂದೇ, ಪಾಂತೋಸ್ಮಾನ್. ಇದು ಸಂಸ್ಕೃತ ಶಬ್ದ ಆಗಿದೆ ಮತ್ತು ಬಹಳ ವಿಶೇಷ ಒಂದು ಶಕ್ತಿಯನ್ನು ಹೊಂದಿದೆ ಅಂತ ಹೇಳ್ತಾ, ಪಂಡಿತ್ ಡಾಕ್ಟರ್ ಪ್ರಸನ್ನಗುಡಿಯವರು ಇನ್ನೂ ಅನೇಕ ಕಾರ್ಯಕ್ರಮ ಎಲ್ಲ ಕಡೆ ಕೊಡುವವರಿದ್ದಾರೆ. ಇವರ ಮುಂದಿನ 3ನೇ ವಿಶ್ವ ದಾಖಲೆ, ಈಗಾಗಲೇ ಅವರು 2 ವಿಶ್ವ ದಾಖಲೆ ಮಾಡಿದ್ದಾರೆ. ಅದರಲ್ಲಿ ಮೊದಲನೇ ವಿಶ್ವ ದಾಖಲೆ ಅದ್ಧೂರಿಯಾಗಿ ಅದ್ಭುತವಾಗಿ ನಡೆಯಿತು ಧಾರವಾಡದಲ್ಲಿ. ಸುಮಾರು 25,000 ಜನರ ಒಂದು ಸಮಾಗಮದಲ್ಲಿ ಬಹಳ ಒಳ್ಳೆಯ ಪ್ರಮಾಣದ ಹೆಸರು ಮಾಡಿದಂತಹ ಕಾರ್ಯಕ್ರಮ ಅಂದರೆ ಅದು ಸ್ವರ ಮಹಾಯಾಗ. ಧಾರವಾಡದಲ್ಲಿ ಮೊದಲನೇ 26 ಗಂಟೆ 12 ನಿಮಿಷ ಹಾಡಿ ಮಾಡಿದಂತಹ ಎಲ್ಲ ಸಂಗೀತ ರಸಿಕರು, ಧಾರವಾಡದ ಎಲ್ಲ ಸಂಗೀತ ರಸಿಕರು, ದಿಗ್ಗಜರು, ಸಂಗೀತ ಕಲಾವಿದರೆಲ್ಲರೂ ಬಂದಿದ್ದರು ಕೇಳಲಿಕ್ಕೆ. ಡಾಕ್ಟರ್ ಗಂಗೂಬಾ ಹಾನಗಲ್ ಅವರು ಎದುರು ಕೂತು ಕೇಳಿದ್ದು ಅಂತ ಒಂದು ಅದ್ಭುತ ಒಂದು ಸಮಯ ಅಂದರೆ ಅದು ಗಿನ್ನಿಸ್ ದಾಖಲೆ. ಮತ್ತು ಪಂಡಿತ್ ಭೀಮಸೇನ್ ಜೋಶಿಯವರು ಕೂಡ, ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿಯವರು ಕೂಡ ಪಂಡಿತ್ ಡಾಕ್ಟರ್ ಪ್ರಸನ್ನಗುಡಿಯವರ ಸಂಗೀತ ಕಾರ್ಯಕ್ರಮ ಇದೇನು ಗಿನ್ನಿಸ್ ದಾಖಲೆ ಮಾಡಿದ್ರು, ಅವರು ಕೇಳಿ ದೂರವಾಣಿ ಮೂಲಕ ಅವರು ಸಂಪರ್ಕಿಸಿ ಅವರಿಗೆ ಒಳ್ಳೆಯ ಶುಭಾಶಯಗಳನ್ನು ಹೇಳಿದ್ದು, ಆಶೀರ್ವಾದ ಮಾಡಿದ್ದು
ಎಲ್ಲ ನೀವು ಕೇಳಿದ್ದೀರಿ. ಹೀಗೆ ನಿರಂತರ ಈಗ 3ನೇ ವಿಶ್ವ ದಾಖಲೆಗೆ ಅವರು ಹೆಜ್ಜೆ ಇಟ್ಟಿದ್ದಾರೆ. ಆದಷ್ಟು ಬೇಗ ಆ 3ನೇ ವಿಶ್ವ ದಾಖಲೆ ಅದು ಕೂಡ ಅದ್ಭುತವಾಗಿ ನಡೆಯಲಿದೆ. ಆದಷ್ಟು ಬೇಗ ನೀವೆಲ್ಲರೂ ಅದನ್ನು ಮಾಧ್ಯಮಗಳ ಮುಖಾಂತರ ನೀವು ದಿನಾಂಕ ಮತ್ತು ಸಮಯವನ್ನು ಗೊತ್ತು ಮಾಡಿಕೊಳ್ಳಿ ಮತ್ತು ನೀವು ಕಾರ್ಯಕ್ರಮ ಎಲ್ಲರೂ ಬನ್ನಿ ಅಂಥೇಳಿ ಈ ಒಂದು ಮಾತು ಮುಗಿಸ್ತದೆ. ಪಂಡಿತ್ ಡಾಕ್ಟರ್ ಪ್ರಸನ್ನ ಗುಡಿಯವರ ಒಂದು ಸಂಪರ್ಕ ಈ ನಂಬರನ್ನು ನೀವು ಸಂಪರ್ಕಿಸಿ 6361370643. ಯಾವುದೇ ಕಾಯಿಲೆ ಇದ್ದರೂ ನೀವು ಗುಣಪಡಿಸ್ತಾರೆ ಇವರು. ನೀವು ಇದನ್ನು ಪ್ರಾಡಕ್ಟ್ ಸ್ವೀಕರಿಸಿ ಪಾನ್+ಮಾನ್ ಪ್ರಾಡಕ್ಟ್. ಮತ್ತು ಇವರ ಸಂಗೀತ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಬಯಸುವವರು ಸಂಘ ಸಂಸ್ಥೆಗಳು ಅವರು ಕೂಡ ಇವರನ್ನು ಸಂಪರ್ಕಿಸಿ ಅಂತೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು.